ಸುಮಾರು ಹೊತ್ತು ಕಾದು 6 ಗಂಟೆಯಿಂದ ಕಾಯ್ತಾ ಇದ್ದಾರೆ, ಸ್ಕೂಲಲ್ಲಿ ಕೂತಿದ್ದಾರೆ. ನೀವ್ ಯಾವಾಗ ಹೇಳಿದ್ರು, ಯಾವ ಕ್ಷಣದಲ್ಲಿ ಹೇಳಿದ್ರು ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮವನ್ನ ಒಂದು ಶುಭವಾಗಿ ನಡೆಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಕಾಡೇನಹಳ್ಳಿ ನಾಗರಾಜನವರು ಬಂದಿದ್ದಾರೆ. ಇದೇ ಊರಲ್ಲಿ ಬೆಳೆದು ನಮ್ಮ ಮಾವನವರಂತ ಕಾಡೇನಹಳ್ಳಿ ನಾಗರಾಜನವರು ಬಾಲ್ಯದಲ್ಲಿ ಸುಮಾರು ದಿನಗಳು ಕಳೆದಿದ್ದಾರೆ. ಅದೇ ಇವರ ಅಜ್ಜಿಯವರ ಮನೆ ನಮ್ಮ ತವರು ಮನೆ ಆಗಿರೋದ್ರಿಂದ ಇವತ್ತಿಲ್ಲಿ ಬಂದು ಯಾವತ್ತಾಗ್ಲಿ ಅಲ್ಲಿ ನಮ್ಮ ಚಿಕ್ಕಂದಿನಿಂದಾನು ನಮ್ಮನ್ನು ನೋಡಿ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂತವರಿಂದ ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಒಂದು ಈ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿದ್ದೀರಾ, ಸದಾ ಚಿರಋಣಿಯಾಗಿರ್ತೇವೆ. ನಮ್ಮ ಉದ್ದೇಶ ಒಂದೇ, ಗ್ರಾಮವನ್ನ ಇನ್ನಷ್ಟು ಎತ್ತರಕ್ಕೆ ಅಭಿವೃದ್ಧಿ ಮಾಡಬೇಕು. ಅದ್ಯಾವುದೇ ಕೆಲಸ ಆಗಿರ್ಲಿ. ಈಗ ಮೊನ್ನೆ ತಾನೇ ನಮ್ಮ ಕಾಡೇನಹಳ್ಳಿ ನಾಗರಾಜನವರ ಮಾರ್ಗದರ್ಶನದಲ್ಲಿ ಸಮೃದ್ಧಿ ಮಂಜುನಾಥ್ ಅವರ ಅನುದಾನದಲ್ಲಿ ಇವತ್ತು ನಮ್ಗೆ ಒಂದು ಗ್ರಾಂಟ್ ಅನ್ನು ಕೊಟ್ಟಿದ್ರು. ಒಂದು ಹಳೆಯ ಕಟ್ಟಡ, ಇಲ್ಲಿರೋ ಸುಮಾರು ಜನ ಅದೇ ಕಟ್ಟಡದಲ್ಲಿ ಓದಿರ್ತಾರೆ, ಅಂತ ಕಟ್ಟಡವನ್ನು ನಾವು ಅಭಿವೃದ್ಧಿಗೊಳಿಸಿದ್ದೇವೆ. ಅದೇ ಒಂದು ಪುರಾಣವಾದಂತ ಕಲ್ಯಾಣ ಅಂತ ನಮ್ಮೂರಲ್ಲಿ, ಅದನ್ನ ಅಭಿವೃದ್ಧಿಗೊಳಿಸಿದ್ದೇವೆ. ಅದೇ ರೀತಿ ನಮ್ಮೂರು ಕೋಟೆ ಸುಮಾರು 1000 ವರ್ಷಗಳ ಇತಿಹಾಸ, 106 ವರ್ಷಗಳ ಇತಿಹಾಸ ಇತ್ತು. ಅಂತ ಒಂದು ಕೋಟೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ. ಸುಮಾರು ಕಡೆಯಿಂದ ಆಂಧ್ರದಿಂದ ಎಲ್ಲ ಬಂದು ಆ ಕೋಟೆನ ವೀಕ್ಷಣೆ ಮಾಡ್ಕೊಂಡು ಹೋಗಿ ನಮ್ಮೂರಿಗೆ ಹೆಮ್ಮೆ ಆದಂತಹ ವಿಷಯ ಆಗಿದೆ. ಅದೇ ರೀತಿ ಸುಮಾರು ರಸ್ತೆಗಳನ್ನ ಮಾಡಿದ್ದೇವೆ. ನಮ್ಮದು ಯಾವುದೇ ರೀತಿಯಾದಂತ ಸ್ವಲಾಭ ಅಂತ ನಾವು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಗ್ರಾಮದ ಅಭಿವೃದ್ಧಿಯೇ ನಮಗೆ ಮುಖ್ಯ. ಇನ್ನಷ್ಟು ಅಭಿವೃದ್ಧಿ ಮಾಡಲು ನಾವು ಸಿದ್ಧರಿದ್ದೇವೆ. ಇವತ್ತು ನಾವು ಏನೇ ಆಗ್ಲಿ ಗ್ರಾಮದ ಅಭಿವೃದ್ಧಿಯೇ ನಮ್ಮ ಉದ್ದೇಶ. ಗ್ರಾಮದ ರೈತರಿಗೆ ಒಂದು ಪಾಣಿ ಆಗಿರ್ಲಿ, ಏನೇ ಆಗಿರ್ಲಿ, ಗ್ರಾಮದ ಜನರಿಗೆ ಅನುವು ಮಾಡ್ಕೊಡ್ಬೇಕು. ನಮ್ಮ ನಾಗರಾಜನವ್ರು ಏನೇ ಒಂದು ಫೋನ್ ಕಾಲ್ಗೆ ಅಟೆಂಡ್ ಮಾಡಿ ಏನೇ ಕೆಲಸ ಇದ್ರು ನಮಗೆ ಮಾಡ್ಕೊಡ್ತಾರೆ. ಅಂತವ್ರಿದ್ದಾಗ ನಾವು ಯಾಕಂತ ಅವ್ರಿಗೆ ಇದ್ ಮಾಡ್ಬೇಕು, ಅಂತವನ್ನ ಬಳಸ್ಕೊಳ್ಳೋಣ. ಅಧಿಕಾರದಲ್ಲಿದ್ದಾಗ ಸುಮಾರು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ. ಈ ಕೆಲಸಗಳು ಮಾಡ್ಕೊಟ್ಟಿರುವಂತಹ ನಾಗರಾಜನವ್ರಿಗೆ, ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರಿಗೆ ಎಲ್ರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮದ ಎಲ್ಲ ಮುಖ್ಯಸ್ಥರಿಗೆ ವಂದಿಸುತ್ತಾ ನನ್ನ ಈ 4 ಮಾತು ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.